ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳ ಮತ್ತು ಕೋನಗಳು ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಲ್ ಸಮಾಂತರ ಎಂ ಮತ್ತು ಎನ್ ಸಮಾಂತರ ಬಿ, ಕೋನ ಎಕ್ಸ್ ಇಸ್ ಈಕ್ವಲ್ ಟು 85 ಡಿಗ್ರಿ ಆದರೆ ಕೋನ y ನ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಎಲ್ ಸಮಾಂತರ ಎಂ ಮತ್ತು ಎನ್ ಸಮಾಂತರ ಪಿ ಇದೆ. ಸೊ ಇದು ದತ್ತಾಂಶದ ಪ್ರಕಾರ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 85 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋನ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಎಕ್ಸ್ ಈಸ್ ಈಕ್ವಲ್ ಟು ಕೋನ ಝೆಡ್. ಸೊ ಕೋನ ಎಕ್ಸ್ ಈಸ್ ಈಕ್ವಲ್ ಟು ಕೋನ ಝೆಡ್. ಯಾಕೆ? ಇದು ಅನುರೂಪ ಕೋನಗಳು ಆಗತ್ತೆ. ಓಕೆ, ಸೊ ಇದೆರಡು ಸಮನಾಗಿರುತ್ತೆ. ಸೊ ಯಾಕಂದ್ರೆ ಇದು ಅನುರೂಪ ಕೋನಗಳು ಎಕ್ಸ್ ಝೆಡ್. ಓಕೆ, ಸೊ ಕೋನ y ಪ್ಲಸ್ ಕೋನ z ಈಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಕೋನ y ಪ್ಲಸ್ ಕೋನ z ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ 80 ಡಿಗ್ರಿ ಆಗತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಈ ಒಂದು ಚಿತ್ರವನ್ನ ಗಮನಿಸಿದ್ರೆ, ಸೊ ನೋಡಿ ಎಕ್ಸ್ ಝೆಡ್, ಸೊ ಇದು ಈ ಒಂದು ಎದುರಿನ ಬಾಹುವಿಗೆ ಸಮಾಂತರವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ಇವುಗಳ ಮೊತ್ತ ಪಾರ್ಶ್ವ ಕೋನಗಳು ಅಲ್ವಾ. ಸೊ ಇವುಗಳ ಮೊತ್ತ ಏನಾಗಿರುತ್ತೆ ಹೇಳಿ 180 ಡಿಗ್ರಿ ಆಗಿರುತ್ತೆ. ಸೊ ಪಕ್ಕದಲ್ಲಿರುವಂತದ್ದು ಅಲ್ವಾ. ಸೊ ಝೆಡ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ y ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಝೆಡ್ ಎಷ್ಟಿದೆ 85 ಡಿಗ್ರಿ. ಓಕೆ, ಸೊ ಕೋನ y ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 85 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ 95 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕೋನ y ನ ಅಳತೆಯು 95 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.